ಇಂದು ಚಿಕ್ಕಮಗಳೂರು ಜಿಲ್ಲಾ ಪದವೀಧರರ ಪತ್ತಿನ ಸಹಕಾರ ಸಂಘ ನಿಯಮಿತವು ಸಹಕಾರ ಚಳುವಳಿಯಲ್ಲಿ ಸುದೀರ್ಘ ಇತಿಹಾಸವನ್ನು ಹೊಂದಿ ಸತತ 25 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿದ ಹಿನ್ನೆಲೆ ಆಯೋಜಿಸಲಾಗಿದ್ದ ಬೆಳ್ಳಿ ಮಹೋತ್ಸವ ಸಮಾರಂಭವನ್ನ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು, ಜಿಲ್ಲಾ ಪದವೀಧರರ ಪತ್ತಿನ ಸಹಕಾರ ಸಂಘವನ್ನ ನಾನು ಆರಂಭದಿಂದಲೂ ನೋಡುತ್ತಿದ್ದೇನೆ. ಅದರ ಬೆಳವಣಿಗೆಯ ಹಿಂದಿನ ಶ್ರಮ ನನಗೆ ತಿಳಿದಿದೆ. ಅಲ್ಪ ಮೊತ್ತದಿಂದ ಆರಂಭವಾದ ಈ ಸಂಘವು ಇಂದು ವಾರ್ಷಿಕ 43 ಕೋಟಿ ರು ವಹಿವಾಟು ಹೊಂದಿರುವುದಕ್ಕೆ ಮಾಜಿ ಹಾಗೂ ಹಾಲಿ ಸದಸ್ಯರುಗಳು ಬಹಳ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಈ ಸಂಘವು ಇನ್ನೂ 50-100 ವರ್ಷಗಳನ್ನು ಪೂರೈಸಲಿ ಎಂದು ಹಾರೈಸುತ್ತೇನೆ ಎಂದರು. ಸಂಘದ 25 ವರ್ಷಗಳ ಸುದೀರ್ಘವಾದಂಥ ಬೆಳವಣಿಗೆಗಳನ್ನು ಎನ್ ಮಹೇಶ್ರವರು ಪ್ರಾಸ್ತಾವಿಕವಾಗಿ ಮಾತನಾಡುವ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಕೇವಲ 100 ಜನರ ಷೇರುದಾರರ 50,000ದಿಂದ ಪ್ರಾರಂಭವಾದಂಥ ಈ ಪದವೀಧರರ ಪತ್ತಿನ ಸಹಕಾರ ಸಂಘ ಇವತ್ತು ಸುಮಾರು 1 ವರ್ಷಕ್ಕೆ 43 ಕೋಟಿ ವ್ಯವಹಾರ ಮಾಡುವ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ ಅದರ ಸಂಸ್ಥಾಪಕ ಸದಸ್ಯರ ಹಾಗೂ ಎಲ್ಲ ಈಗಿರ್ತಕ್ಕಂಥ ಹಾಲಿ ಸದಸ್ಯರ ಒಂದು ಶ್ರಮಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಹಕಾರಿ ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟಿ ಮತ್ತೆ ಅದು ಸುದೀರ್ಘವಾಗಿ ಸುಮಾರು 25-50 ವರ್ಷಗಳನ್ನು ಆಚರಣೆ ಮಾಡುವಷ್ಟು ಸುಲಭ ಅಲ್ಲ. ಅಂತ ಸಂದರ್ಭದಲ್ಲಿ ಬಹುಶಃ ಚಿಕ್ಕಮಗಳೂರಿನಲ್ಲಿ ಕೆಲವು ಸಹಕಾರಿ ಸಂಸ್ಥೆಗಳು ಲಾಭದಾಯಕವಾಗಿದ್ದು ಏನು ಇದರ ಷೇರುದಾರಿದ್ದಾರೆ, ಸಂಸ್ಥಾಪಕ ಷೇರುದಾರಿದ್ದಾರೆ, ಅವರಿಗೆ 10%ಕ್ಕೂ ಹೆಚ್ಚು ಡಿವಿಡೆಂಡ್ ಅಂತ ಕೊಡುವಂತ ಕೆಲವು ಸೊಸೈಟಿಗಳಲ್ಲಿ ಈ ಒಂದು ಪದವೀಧರ ಪತ್ತಿನ ಸಹಕಾರ ಬ್ಯಾಂಕು ಒಂದು ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಸಮಾನ ಪತ್ತಿನ ಸೌಹಾರ್ದ ಬ್ಯಾಂಕಿನ ನಿರ್ದೇಶಕನಾಗಿ ಅದರ ಯಶಸ್ಸಿನಲ್ಲಿ ಸಂಸ್ಥಾಪಕ ಸದಸ್ಯನಾಗಿ ಅಲ್ಲಿ 12% ಡಿವಿಡೆಂಡ್ ಕೊಡುವ ಸಂದರ್ಭದಲ್ಲಿ ಅಲ್ಲಿನ ಅಷ್ಟು ಹಣ ಡಿವಿಡೆಂಡ್ ಕೊಡಲಿಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಳ್ತದೆ ಅನ್ನೋದು ಸ್ವತಃ ನನಗೆ ಅನುಭವನೂ ಇದೆ. ಅದೇ ರೀತಿ ಒಂದು ಸಹಕಾರಿ ಸಂಸ್ಥೆ ಒಬ್ಬ ಸಿಇಒ ಅಥವಾ ಅಧ್ಯಕ್ಷರ ವೈಫಲ್ಯ ಆದರೆ ಏನಾಗ್ತದೆ ಅನ್ನೋದನ್ನು ಅನುಭವನೂ ನನ್ನ ಹತ್ರ ಇದೆ. ಹಾಗಾಗಿ ಈ ಪದವೀಧರರ ಪತ್ತಿನ ಸಹಕಾರ ಸಂಘ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಇದರ ಉದ್ದೇಶನೇ ಏನಿತ್ತು, ಏನು BC ಲೋಕಪ್ಪಗೌಡರು ಮತ್ತು ಅವರ ತಂಡ ಯಾರು ಪದವೀಧರರಾಗಿದ್ರು ಅವರು ನಿರುದ್ಯೋಗದಿಂದ ಸಮಸ್ಯೆಯಲ್ಲಿ ಬಳಲುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪದವೀಧರರೇ ಒಂದು ಸಹಕಾರಿ ಬ್ಯಾಂಕ್ ಅನ್ನು ತೆರೆದು ಅವರಿಗೆ ಬದುಕಲಿಕ್ಕೆ, ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೋಸ್ಕರನೇ ಈ ಒಂದು ಸಂಘವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಬಹುಶಃ ಇಲ್ಲಿ ಅತಿ ಹೆಚ್ಚು ಪದವೀಧರರು ಈ ಸಂಘದ ಸದಸ್ಯರಾಗಿ ಭಾಗವಹಿಸಿದರೆ ಹೆಚ್ಚು ನಿವೃತ್ತರು ಮತ್ತೆ ಹಾಗೆ ಕೆಲಸ ಮಾಡ್ತಿದ್ದಾರೆ ನಾವು ನೋಡಿದೆ. ಆದರೆ ಪದವಿನ ಪಡೆದು ನಿರುದ್ಯೋಗ ಪಡೆದಿರ್ತಕ್ಕಂಥ ತುಂಬಾ ಜನ ಯುವಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅವರನ್ನ ಗುರುತಿಸಿ ಅವರನ್ನ ಷೇರುದಾರನಾಗಿ ಮಾಡಿ ಅವರಿಗೆ ಬದುಕು ಕಟ್ಟಿಕೊಡ್ಲಿಕ್ಕೆ ನಿಮ್ಮ ಬ್ಯಾಂಕಿನಿಂದ ಅವರಿಗೆ ಸಾಲ ಕೊಡುವ ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆ ಬದುಕು ಕಟ್ಟಿಕೊಡಕ್ಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಹೋದ್ರೆ ಅದು ವಿದ್ಯಾಭ್ಯಾಸಕ್ಕಿರಲಿ ಅಥವಾ ಯಾವುದೇ ಒಂದು ಉದ್ಯೋಗ ಮಾಡಲಿಕ್ಕೆ ಬ್ಯಾಂಕ್ ಸಾಲ ಕೇಳಕ್ಕೆ ಹೋದ್ರೆ ಅವರು ಕೇಳುವ ದಾಖಲೆಗಳನ್ನು ಒದಗಿಸಲಿಕ್ಕೆ ಯಾವುದೇ ಪದವೀಧರನಿಗೆ ಆಗಲ್ಲ. ಆದರೆ ಪದವೀಧರರ ಸಂಘದಲ್ಲಿ ಬಂದು ಅವರು ನೋಂದಾಯಿತರಾಗಿ ಷೇರುದಾರ ಆದರೆ ಅವರಿಗೆ ಒಂದಷ್ಟು ಕಾನೂನುಗಳ ತೊಂದರೆ ಕಡಿಮೆಯಾಗಿ ಅವರಿಗೆ ಸುಲಭವಾಗಿ ಸಾಲ ಸಿಗ್ತದೆ. ಅದೇ ರೀತಿ ಇಲ್ಲಿ ಸಾಲ ಪಡೆದಂಥವರು ಅದನ್ನು ಒಳ್ಳೆ ರೀತಿ ದುಡಿಮೆ ಮಾಡಿ ಅವರ ಬದುಕನ್ನು ಕಟ್ಟಿಕೊಂಡು ವಾಪಸ್ ಈ ಸಂಘಕ್ಕೆ ಕಟ್ಟಿದ್ರೆ ಆಗ ಈ ಬ್ಯಾಂಕ್ ಲಾಭದಾಯಕವಾಗಿರ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯರೇ, ಈಗ ತಾನೇ ಹೇಳಿದಂತೆ ಈ ಬ್ಯಾಂಕು 25 ವರ್ಷ ಕಳೆದು ಈಗ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಇದೇ ರೀತಿ ಈಗ ಏನು ಸುಮಾರು 18 ಲಕ್ಷ ಅಂದಾಜಿನಲ್ಲಿ ಲಾಭದಲ್ಲಿದೆ ಬ್ಯಾಂಕು 50 ವರ್ಷದ ಸುವರ್ಣ ಮಹೋತ್ಸವವನ್ನು ನಡೆಸಿ ಸುಮಾರು ಇನ್ನೂ ಹೆಚ್ಚಿನ ಲಾಭದಲ್ಲಿ ಬ್ಯಾಂಕ್ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ
ಈಗಾಗಲೇ ನಮ್ಮ ದೇಶ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಯುವಕರು ಪದವಿಯನ್ನು ಮಾಡಿ ನಿರುದ್ಯೋಗಿಗಳಾಗಿದ್ದಾರೆ. ನಮಗೆ ರಾಜಕಾರಣಿಗಳಿಗೆ ಯಾವುದೇ ಪಕ್ಷದ ಚುನಾಯಿತ ಪ್ರತಿನಿಧಿ ಇರಲಿ, ನಾವು ವಾರದಲ್ಲಿ ಇದ್ದಾಗ ಮನೆಯಲ್ಲಿ ಖಂಡಿತ ದಿನಕ್ಕೆ 2 ಜನ ನಾನು ಬರ್ತಾರೆ. ನಮಗೆ ಇಂಜಿನಿಯರಿಂಗ್ ಮಾಡಿದ್ದೀವಿ ಅಥವಾ ಪದವಿ ಮಾಡಿದ್ದೀವಿ, ಎಲ್ಲರೂ ನೌಕರಿ ಕೊಡಿಸಿ ತಾವು ತಂದೆ ತಾಯಿ ಬರ್ತಾರೆ. ಹಿಂದೆ ಶಿಕ್ಷಣ ಕೆಲಸನೇ ಕಷ್ಟ ಇತ್ತು. ಇವತ್ತು ಸರ್ಕಾರಗಳು, ಕೇಂದ್ರ, ರಾಜ್ಯ, ಯಾವುದೇ ಸರ್ಕಾರ ಇರಲಿ, ವಿದ್ಯಾಭ್ಯಾಸಕ್ಕಾಗಿ ಹಲವಾರು ಯೋಜನೆಗಳನ್ನ ತಂದಿರೋದ್ರಿಂದ ತುಂಬ ಜನ ಪದವೀಧರರಿದ್ದಾರೆ. ಅವರಿಗೆ ಎಲ್ರಿಗೂ ಸರ್ಕಾರಿ ಕೆಲಸ ಯಾರು ಕೊಡ್ಸೋಕ್ಕಾಗಲ್ಲ. ಹಾಗಾಗಿ ಅವರು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಹೇಳಿದ್ರೆ ಇಂಥ ಬ್ಯಾಂಕ್ಗಳು ಆ ಯುವಕರಿಗೆ, ಪದವೀಧರರಿಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಈ ಬ್ಯಾಂಕ್ ಮಾಡಲಿ ಅಂತ ಹೇಳ್ತಾ, ಈ ಬ್ಯಾಂಕ್ನ ವ್ಯವಸ್ಥಾಪಕ ನನ್ನ ಆತ್ಮೀಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಸುಮಾರು ಬ್ಯಾಂಕ್ ಓಪನ್ ಆದಾಗಿಂದ ಬಹಳ ವರ್ಷಗಳಿಂದ ಇಲ್ಲಿ ವ್ಯವಸ್ಥಾಪಕರಾಗಿ CEO ಕೆಲಸ ಮಾಡ್ತಾ ಇದ್ದಾರೆ. ಆಡಳಿತ ಮಂಡಳಿಯ ಜೊತೆ CEOಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮಾತ್ರ ಯಾವುದೇ ಒಂದು ಸಹಕಾರಿ ಯೂನಿಯನ್ ಆಗಲಿ ಅಥವಾ ಬ್ಯಾಂಕ್ ಆಗಲಿ ಯಶಸ್ವಿಯಾಗಿ ನಡೀತದೆ. ಈಗಾಗಲೇ ಇಲ್ಲಿ ಯೂನಿಯನ್ ಅಧ್ಯಕ್ಷ ಬಹುಶಃ ದಿವಾಕರ್ ಇರ್ಬೋದು, ಅವರು ಇಡೀ ಜಿಲ್ಲೆಯನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಈ ಬ್ಯಾಂಕ್ ಇನ್ನೂ ಹೆಚ್ಚು ವ್ಯವಹಾರವನ್ನು ಮಾಡಿ ಹೆಚ್ಚು ಎತ್ತರಕ್ಕೆ ಬೆಳೀಲಿ, ಎಲ್ಲ ಷೇರ್ದಾರರಿಗೆ ಹೆಚ್ಚು ಡಿವಿಡೆಂಡ್ ಫಂಡನ್ನು ಕೊಡುವಂತಾಗಲಿ, ಯುವಕರಿಗೆ ಸ್ವಯಂ ಉದ್ಯೋಗ ಮಾಡಲು ಅವಕಾಶವನ್ನು ಮಾಡಿಕೊಡ್ಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಬ್ಯಾಂಕ್ನ ನಿರ್ದೇಶಕರು ಮತ್ತು ಸದಸ್ಯರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ SL ಭೋಜೇಗೌಡ, CT ರವಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ AN ಮಹೇಶ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.